ಸಂಮೋಹಿನಿ ಪ್ರಾರಂಭ ಆಗಿದ್ದು ಚಿಕಿತ್ಸೆಗಾಗಿ. ಯಾರು ಪ್ರಾರಂಭ ಮಾಡಿದ್ದು, ಇದನ್ನು ಸ್ವಲ್ಪ ಫೇಮಸ್ ಮಾಡಿದ್ದು ಅಂತಂದರೆ ಮೆಸ್ಮರ್, ಆ್ಯಂಟನ್ ಮೆಸ್ಮರ್, ವಿಯೆನ್ನಾ ದೇಶದವನು. ಇವನು ಇದನ್ನು ಚಿಕಿತ್ಸೆಗಾಗಿ ಬಳಸ್ತಾ ಇದ್ದ. ಫ್ರಾನ್ಸ್ ದೇಶದಲ್ಲಿ ರಾಜಾಶ್ರಯದಲ್ಲಿ ರಾಜಸ್ಥಾನದಲ್ಲಿದ್ದಂತಹ ಎಲ್ಲ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು, ಒಂದಷ್ಟು ಮನೋಜನ್ಯ ಸಮಸ್ಯೆಗಳನ್ನು ವಾಸಿ ಮಾಡೋದಕ್ಕೆ ಇದನ್ನು ಬಳಸ್ತಾ ಇದ್ದ. ಅದಕ್ಕೆ ಇದನ್ನು ಫಸ್ಟು ಮೆಸ್ಮರಿಸಮ್ ಅಂತ ಕರೀತಾಯಿದ್ರು. ಅದಾದಮೇಲೆ ಈ ಮೆಸ್ಮರಿಸಮ್ ಸ್ಟಡಿ ಮಾಡಿದಂಥ ಮ್ಯಾಂಚೆಸ್ಟರ್ ವೈದ್ಯನಾಗಿದ್ದಂತಹ ಜೇಮ್ಸ್ ಬ್ರೇಡು ಇದಕ್ಕೆ ಹಿಪ್ನಾಸ್ ಅಂತಕ್ಕಂಥ ದೇವತೆಯಿಂದ ಪ್ರೇರಣೆಗೊಂಡು ಹಿಪ್ನೋಸಿಸ್ ಅನ್ನುವ ಹೆಸರು ಕೊಟ್ಟ. ಹಾಗೆ ಬಂದಿದ್ದೆ ಹಿಪ್ನೋಸಿಸ್ 18ನೇ ಶತಮಾನದಲ್ಲಿ. ಇದನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ, ಶಸ್ತ್ರ ಚಿಕಿತ್ಸೆಗಾಗಿ ಕೂಡ ಇವತ್ತು ವರ್ಲ್ಡ್ ವೈಡು ಬಳಸ್ತಾರೆ. ಇದಿಷ್ಟಕ್ಕೆ ಸೀಮಿತವಾಗಿದ್ದಂತಹ ಈ ವಿಜ್ಞಾನವನ್ನು ಡಾಕ್ಟರ್ ಬ್ರಯಾನ್ ವೀಸ್, ಅಮೆರಿಕ ದೇಶದ ಫ್ಲಾರಿಡಾ ಯೂನಿವರ್ಸಿಟಿಯ ಒಬ್ಬ ಮನೋವಿಜ್ಞಾನಿ, ಫಸ್ಟ್ ಟೈಮು ಇದನ್ನು ಪುನರ್ಜನ್ಮ ಚಿಕಿತ್ಸೆಗಾಗಿ ಕೂಡ ಬಳಸ್ಬೋದು ಅನ್ನೋದನ್ನು ಪ್ರಚುರಪಡಿಸಿದ. ಅವನು ಒಂದು ಪುಸ್ತಕ ಬರೆದ, ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ. ಅದು ಓವರ್ ನೈಟ್ ಬೆಸ್ಟ್ ಸೆಲ್ಲರ್ ಪುಸ್ತಕ ಆಯಿತು. ನೀವು ಕೇಳಿರ್ಬೋದು ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ. ಹಾಗೆ ನಾನು ಕೂಡ ಈ ಕ್ಷೇತ್ರದಲ್ಲಿ 45 ವರ್ಷ ಕೃಷಿ ಮಾಡಿದ್ದೀನಿ. ನಾನೇ ನನ್ನ ಕೈಯಾರೆ 10-20 ಸಾವಿರ ರೆಗ್ರೆಷನ್ಸ್ ಮಾಡಿದ್ದೇನೆ, 10-20 ಸಾವಿರ ಪ್ರೋಗ್ರೆಷನ್ ಮಾಡಿದ್ದೇನೆ. ನನಗೆ ಮನವರಿಕೆ ಇದೆ. ಆದರೆ ನಾನು ಪುಸ್ತಕ ಬರೆಯೋಕ್ಕೆ ಹೋಗಲಿಲ್ಲ. ಪುಸ್ತಕ ಬರೆದವರು ಬೇಕಾಷ್ಟು ಜನ ಇದ್ದಾರೆ. 16,000 ಪುಸ್ತಕಗಳು ಸಿಗ್ತವೆ ನಿಮಗೆ. ಪಾಸ್ಟ್ ಲೈಫ್ಸ್ ಅಂತ ಸುಮ್ಮನೆ ಗೂಗಲ್ ಮಾಡಿ ಎಷ್ಟು ಜನ ಎಷ್ಟು ಪುಸ್ತಕಗಳು ಬರೆದಿದ್ದಾರೆ ಅಂತ. ನಮ್ಮ ದೇಶದಲ್ಲಿ ಕೂಡ ನಿಮ್ಹಾನ್ಸ್ ಅಂತ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ. ಅದರಲ್ಲಿ ಪ್ರೊಫೆಸರ್ ಸತ್ವಂತ್ ಪ್ರಸೀಚ್ ಅಂತ ಒಬ್ಬ ಲೇಡಿ ಪ್ರೊಫೆಸರು, ಸೈಕ್ಯಾಟ್ರಿಸ್ಟ್ ಕೂಡ ಪುನರ್ಜನ್ಮದ ಮೇಲೆ ಪುಸ್ತಕ ಬರೆದಿದ್ದಾರೆ. ಈಕೆ ಯಾರು ಅಂತಂದರೆ, ಈಕೆ ಇಯಾನ್ ಸ್ಟೀವನ್ಸನ್ನ ಶಿಷ್ಯ. ಇಯಾನ್ ಸ್ಟೀವನ್ಸನ್ ಇವಾಗಿಲ್ಲ. ಅವನ ಸಂಶೋಧನೆಯನ್ನು ಅವನ ಶಿಷ್ಯ ಜಿಮ್ ಟಕ್ಕರ್ ನಡೆಸ್ಕೊಂಡು ಹೋಗ್ತಿದ್ದಾನೆ. ಹೀಗೆ ನನಗೆ ಮನವರಿಕೆ ಇದೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಏ ಅರ್ಜುನ, ನಾನು ನೀನು ಈ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಸಾರಿ ಹುಟ್ಟಿದ್ದೆವು. ನನಗೆ ನನ್ನ ಹಿಂದಿನ ಜನ್ಮದ ಎಲ್ಲ ನೆನಪುಗಳಿವೆ, ನಿನಗೆ ಮರೆತು ಹೋಗ್ತದೆ ಅಂತ. ಹಾಗೆ ಬುದ್ಧ ಹೇಳ್ಕೊಂಡಿದ್ದಾನೆ, ನಾನು ಈ ಹಿಂದೆ 640 ಬಾರಿ ಹುಟ್ಟಿದ್ದೆ ಅನ್ನೋದನ್ನು ಜಾತಕ ಟೇಲ್ಸ್ ಆಫ್ ಪುಸ್ತಕದ ಮೂಲಕ ಬುದ್ಧ ಬರ್ಕೊಂಡಿದ್ದಾನೆ. ಹಾಗೆ ಮಹಾವೀರ ಜಾತಿಸ್ಮರಣೆ ಅಂತ ಬರೀತಾನೆ. ಹಾಗೆ ಈ ಚರಕ ಶುಶ್ರುತರು ಕೂಡ ಇದನ್ನು ಪ್ರತಿಪ್ರಸವ್ ಅಂತ ಹೆಸರಿಂದ ಕರೀತಾರೆ. ಅಂದರೆ ಚರಕ ಶುಶ್ರುತರು ಕೂಡ ಈ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಪ್ರತಿಪ್ರಸವ್ ಅಂತಂದರೆ ರೀಬರ್ತ್ ಥೆರಪಿ ಅಂತ ಅವರು ಕೂಡ ಮಾಡ್ತಾಯಿದ್ರು. ಇದನ್ನು ರಾಮಚಂದ್ರ ಗುರೂಜಿಯನ್ನು ಹೊಸದಾಗಿ ಮಾಡ್ತಿಲ್ಲ. ಇದಾಗಿತ್ತು ಪುನರ್ಜನ್ಮದ ಮೇಲೆ ಒಂದಷ್ಟು ಬೆಳಕು ಚೆಲ್ಲಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಅದನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಮುಂದೆ ಯಾರು ಇದನ್ನೆಲ್ಲ ಕಲೀಲಿಕ್ಕೆ ಆಸಕ್ತಿ ಇದ್ದೀರಿ ಅವರು ಕೂಡ ಮುಂದೆ ಶಿಬಿರಗಳು ಯಾವಾಗಿರ್ತವೆ ಅನ್ನೋ ಮಾಹಿತಿ ಅದರಲ್ಲಿ ಇರ್ತದೆ. ಆಸಕ್ತಿ ಇರೋರು ಬನ್ನಿ, ಕಲ್ತ್ಕೊಳ್ಳಿ, ನೀವು ಉದ್ಧಾರ ಆಗಿ ಬೇರೆಯವ್ರಿಗೂ ಸಹಾಯ ಮಾಡಿ. ಧನ್ಯವಾದಗಳು.